ಇದು ಯಾವ ರೀತಿ ನೀವು ಒಂದು ರೂಪರೇಷೆ ರೂಪಿಸ್ಕೊಳ್ತಾ ಇದ್ದೀರಾ? ಯಾಕಂದ್ರೆ ಎಷ್ಟು ದಿನ ಡೆಡ್ ಲೈನ್ ಯಾರು ಕೇರಳ ಸರ್ಕಾರ ಕೊಡ್ತಾ ಇರೋಂಥದ್ದಾ ಇಲ್ಲ ನಮ್ಮ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಅದನ್ನು ಕೂಡಲೇ ಇದು ಮಾಡಬೇಕು ಅಂತ? ನಮ್ಮ ಸರ್ಕಾರ ಇದು ಮಧ್ಯಸ್ಥಿಗಿಂತ ಹೆಚ್ಚಾಗಿ ನಮ್ಮ ಸರ್ಕಾರ ಅವರಿಗೆ ಎಚ್ಚರಿಕೆ ಕೊಡಬೇಕು. ಎಚ್ಚರಿಕೆ ಕೊಡೋದಕ್ಕೆ ಬೇಕಾದಷ್ಟಿದೆ. ಕರ್ನಾಟಕದಲ್ಲಿ ಎಲ್ಲ ಅವರೇ ವ್ಯಾಪಾರಸ್ಥರು, ಎಲ್ಲ ಕಂಪ್ಲೀಟ್. ಇಲ್ಲಿ ಮಂಗಳೂರೆಲ್ಲ ಈಗ ಮಲಯಾಳಿಗಳ ಕೈ ಸೇರಿದೆ. ಮಂಗಳೂರು ಗೊತ್ತಾಯ್ತಲ್ಲ, ಕಾಸರಗೋಡು, ಬೆಂಗಳೂರು ಯಾವ ಚಿನ್ನದ ಅಂಗಡಿಗಳು, ಚಿನ್ನದ ಸಾಲ ಎಲ್ಲ ಬರೀ ಮಲಯಾಳಿಗಳದೇ. ಆಯ್ತಾ? ಇದನ್ನ ಅಲ್ಲಿ ಚೀಫ್ ಮಿನಿಸ್ಟ್ರು, ಮುಖ್ಯಮಂತ್ರಿ ಗಂಭೀರವಾಗಿ ಚಿಂತನೆ ಮಾಡಿ ಇದು ಗಡಿ ಭಾಗ, ಈ ಗಡಿ ಭಾಗದ ಆಮೇಲೆ ನಿಮಗೊಂದು 100ಕ್ಕೆ 100 ಕನ್ನಡಿಗರಲ್ಲಿ ಮಲಯಾಳಿ 1% ಇಲ್ಲ, 1% ಇಲ್ಲ. ಗೊತ್ತಾಯ್ತಲ್ಲ? ಆದ್ದರಿಂದ ಅವರಿಗೆ ಕರ್ನಾಟಕ ಸರ್ಕಾರ ಸ್ಪಷ್ಟವಾಗಿ ನೇರವಾಗಿ ಹೇಳಬೇಕು. ಈಗ ಏನಾಗಿದೆ ಅಂತಂದರೆ ಅವ್ರಿಗೆ ನಾವು ಏನು ಮಾಡೋದು ನಡೀತದೆ ಅಂತ ಬಂದಿದೆ. ಅದ್ರ ಜೊತೆಗೆ ಇವತ್ತು ನಾನು ನೋಡಿದೆ BJP ಅವರು ಇಳಿದಿದ್ದಾರೆ ಕನ್ನಡದ ಬಗ್ಗೆ. ಅವ್ರು ಯಾವತ್ತು ಅಭಿಮಾನ ಬಂತೋ ನನಗೆ ಗೊತ್ತಿಲ್ಲ. ಅವರಂಥ ಸಮಯವಾದ ನಾನು ಜನ್ಮದಲ್ಲಿ ನೋಡಲಿಲ್ಲ. ಏನು ನಿಮಗೆ ಆಯಿತು, ನಾನು ಅವ್ರಿಗೆ ನೇರವಾಗಿ ಕೇಳ್ತೀನಿ. ಇವತ್ತು ತಮ್ಮ ರಾಜಕೀಯಕ್ಕೋಸ್ಕರವಾಗಿ ಕನ್ನಡದ ಬಗ್ಗೆ ಮನೆಗಳ ಹಂಚಿಕೆ ಆಯಿತು, ರಾಜಕೀಯ ಶುರುವಾಯಿತು. ಅದರ ಬಗ್ಗೆ ಇವತ್ತು ಕನ್ನಡದ ಬಗ್ಗೆ ಹೇಳ್ತಿದ್ದಾರೆ. BJP ಅವ್ರಿಗೆ ಹೇಳ್ತೀನಿ, ಹಿಂದಿ ಬಗ್ಗೆ ನೀವೇನು ಹೇಳ್ತೀರಿ? ಇಡೀ BJP ಹಿಂದಿ. ಮಾರ್ವಾಡಿಗಳ ಬಗ್ಗೆ ಏನು ಹೇಳ್ತೀರಿ? ಹಿಂದಿ. ಬಿಹಾರದ ಬಗ್ಗೆ ಏನು ಹೇಳ್ತೀರಿ? ಇದ್ರ ಬಗ್ಗೆ ಮಾತನಾಡಲ್ಲ ನೀವು. ರಾಜಕೀಯ ಮಾಡ್ತಾರೆ. BJP ಅವರಿಂದ ಕನ್ನಡದ ಉದ್ಧಾರ ಪ್ರಾಮಾಣಿಕವಾಗೂ ಆಗೋದಿಲ್ಲ. ಸುಮ್ಮನೆ ನಾಟಕ ಆಡೋಕ್ಕೆ ಹೋಗಬೇಡಿ ನೀವು. ಗೊತ್ತಾಯ್ತಾ? ನೇರವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಹುಷಾರ್. ನಿಮ್ಮ ಕನ್ನಡದ ಬಗ್ಗೆ ಮಾತಾಡೋದಾದರೆ ಮಾತಾಡಿ. ಬಿಹಾರಿಗಳ ಬಗ್ಗೆ ಮಾತಾಡಿ, ತಮಿಳರ ಬಗ್ಗೆ ಮಾತಾಡಿ, ತೆಲುಗರ ಬಗ್ಗೆ ಮಾತಾಡಿ, ಹಿಂದಿ ಬಗ್ಗೆ ನೇರವಾಗಿ ಹೇಳಿ. ನಿಮ್ಮ ನಿಲ್ವೇನು? ಕರ್ನಾಟಕದಲ್ಲಿ ಹಿಂದಿ ಬೇಕಾ ಬೇಡವಾ ಅನ್ನೋದೇ. ಅದನ್ನು ಬಿಟ್ಟು ಇವತ್ತು ರಾಜಕೀಯ ಕೊಟ್ಟಿದ್ದೀರಿ. ನಾವಂತೂ ತಮಗೆ ಹೇಳ್ತೀವಿ, ಇನ್ನು 15 ದಿವಸ ನಾವು ಅವ್ರಿಗೆ ಟೈಮ್ ಕೊಟ್ಟಿದ್ದೀವಿ. ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ಮೊದಲು ರಾಷ್ಟ್ರೀಯ ಹೆದ್ದಾರಿ, ಮಂಗಳೂರಿಂದ ರಾಷ್ಟ್ರೀಯ ಹೆದ್ದಾರಿ, ಆಮೇಲೆ ಇಲ್ಲಿ ವಯನಾಡ್ ಹತ್ರ, ವಯನಾಡು ಕೇರಳ, ಕಾಸರಗೋಡು, ಇದು ನಮ್ಮ ಇದರ ತಾರಿದ ಭಾಳ ಅದ್ಭುತವಾದಂಥದ್ದು. ನಾವು ಅವರಿಗೆ ಭಾಳ ಸಹಾಯ ಮಾಡಿದ್ದೀವಿ. ನಮ್ಮ ರಾಜ್ಯ ಅವರಿಗೆಲ್ಲ ಮನೆ ಕಟ್ಟಿಕೊಟ್ಟಿದ್ದೀವಿ, ಎಲ್ಲ ಮಾಡಿದ್ದೀವಿ. ಈಗ ಕರ್ನಾಟಕದಲ್ಲಿ ನಾವು ಕನ್ನಡ ಗಡಿನಾಡಿನಲ್ಲಿ ಉಳಿಸಲೇಬೇಕು. ಇದು ಒಂದು ಛಲ. ಪಿಣರಾಯದ ಜೊತೆಯಲ್ಲಿ ಸಿದ್ದರಾಮಯ್ಯನವರು ಮಾತನಾಡಲಿ, ನಿಮ್ದು ಏನಾರು ಮಾಡ್ಕೊಳ್ಳಿ, ಆದರೆ ಇಲ್ಲಿಗೆ ಬರಬೇಡಿ, ಕಾಸರಗೋಡು ಬರಬೇಡಿ. ಕಾಸರಗೋಡು ಯಾವತ್ತಿದ್ರೂ ಕನ್ನಡದ ನೆಲ. ನಿಮ್ಮ ಅದು ಸಾಧ್ಯನೇ ಇಲ್ಲ. ಕೇರಳದ್ದು ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ.